ನಮಸ್ತೆ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಅಕೌಂಟೆನ್ಸಿ ಕನ್ನಡ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಫಾರ್ಮೆಟ್ ಆಫ್ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಫಾರ್ಮೆಟ್ ಆಫ್ ಬ್ಯಾಲೆನ್ಸ್ ಶೀಟಲ್ಲಿ ಕಂಟೆಂಟ್ಸ್ಗಳು ಎಷ್ಟು ಬರ್ತವೆ, ಯಾವ ರೀತಿ ಬ್ಯಾಲೆನ್ಸ್ ಶೀಟ್ನ ನಾವು ಪ್ರಿಪೇರ್ ಮಾಡಬೇಕು ಅಂತ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಹಾಗಾದರೆ ಫಾರ್ಮೆಟ್ನ ಹಾಕಿಬೇಕು. ಫಾರ್ಮೆಟ್ ಆಫ್ ಬ್ಯಾಲೆನ್ಸ್ ಫಸ್ಟ್ ಆಫ್ ಆಲ್ ಬ್ಯಾಲೆನ್ಸ್ ಶೀಟ್ನ ಪ್ರಥಮ ಭಾಗ ಯಾವುದಪ್ಪ ಅಂದರೆ ಲ್ಯಾಬಿಲಿಟಿ. ಮೊಟ್ಟ ಮೊದಲು ಲ್ಯಾಬಿಲಿಟೀಸ್ ಯಾಕೆ ಬರುತ್ತೆ ಅಂತ ನೀವು ಅನ್ಕೊಂಡ್ರೆ, ಸೊ ಬಿಸ್ನೆಸ್ಸಲ್ಲಿ ಫಸ್ಟು ರೇಸ್ ಆಗೋದು ಫಂಡ್. ಅಂದರೆ ನಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ನಾವು ಏನು ಮಾಡ್ತೀವಿ, ಅಸೆಟ್ನ ಖರೀದಿ ಮಾಡ್ತೀವಿ. ಮೊಟ್ಟ ಮೊದಲಾಗಿ ನಾವು ಯಾರ ಹತ್ರ ಆದರೂ ಲ್ಯಾಬಿಲಿಟಿನ ತರಬೇಕಾಗುತ್ತೆ, ಹಣವನ್ನು ತರಬೇಕಾಗತ್ತೆ ಅಥವಾ ಬಂಡವಾಳ ಹಾಕಬೇಕಾಗತ್ತೆ. ಬಂಡವಾಳ ಅನ್ನೋದು ಇದಾಗತ್ತಪ್ಪ ಅಂದರೆ ಬಿಸ್ನೆಸ್ಗೆ ಲ್ಯಾಬಿಲಿಟಿ ಆಗುತ್ತೆ. ಸೊ ಅದಕ್ಕಾಗಿ ಫಸ್ಟ್ ಆಫ್ ಆಲ್ ಲ್ಯಾಬಿಲಿಟಿ ಬರುತ್ತೆ. ಲ್ಯಾಬಿಲಿಟಿ ಬಂದ ತಕ್ಷಣ ಏನು ಮಾಡ್ತೀವಿ, ಅದೇ ಹಣದಿಂದ ಅಸೆಟ್ನ ಖರೀದಿ ಮಾಡ್ತೀವಿ. ಅದಕ್ಕೆ ಫಸ್ಟು ಲ್ಯಾಬಿಲಿಟಿ, ಆಮೇಲೆ ಅಸೆಟ್ಸ್ ಬರುತ್ತೆ. ಸೊ ಇದರಲ್ಲಿ 3 ಪಾರ್ಟ್ ಮಾಡ್ತೀವಿ. ನಂಬರ್ 1 ಶೇರ್ ಹೋಲ್ಡರ್ ಫಂಡ್. ಶೇರ್ ಹೋಲ್ಡರ್ ಫಂಡ್ ಅಂತ ಬರುತ್ತೆ. ಈ ಶೇರ್ ಹೋಲ್ಡರ್ ಫಂಡ್ ಅಲ್ಲಿ ಮತ್ತೆ ಬರ್ತದೆ ಅಂದ್ರೆ ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ಸರ್ಪ್ಲಸ್ ಅಂಡ್ ರಿಸರ್ವ್. Money received against share warrant. Money received against share warrant. ಎಲ್ಲ ಬರುತ್ತೆ. ಸೊ ಇಷ್ಟೇ ಸಾಕು. ಶೇರ್ ಕ್ಯಾಪಿಟಲ್, ಶೇರ್ ಕ್ಯಾಪಿಟಲ್, ಸರ್ಪ್ಲಸ್ ರಿಸರ್ವ್, ಸ್ವಲ್ಪ ಪರ್ಸೆಂಟ್. ಈ ಶೇರ್ ಕ್ಯಾಪಿಟಲ್ ಮತ್ತೆ 2 ತರ ಶೇರ್ ಕ್ಯಾಪಿಟಲ್ ಕೊಡ್ತಾರೆ, ಅವೆಲ್ಲ ಡಿವೈಡ್ ಮಾಡೋದು ಬೇಡ. ಶೇರ್ ಕ್ಯಾಪಿಟಲ್ ಮತ್ತು ಪ್ರಿಫರೆನ್ಸ್ ಶೇರ್ಸ್ ಮತ್ತು ಇಕ್ವಿಟಿ ಶೇರ್ಸ್ ಅಂತ ಬರುತ್ತೆ. ಸೊ ಅದೆಲ್ಲ ನಾನು ತಗೊಂಡಿಲ್ಲ, ಡೈರೆಕ್ಟ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ರಿಸರ್ವ್ ಸರ್ಪ್ಲಸ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಎರಡನೇದು ನಾನ್ ಕರೆಂಟ್ ಲ್ಯಾಬಿಲಿಟಿ ಅಂತ ಬರುತ್ತೆ. ನಂಬರ್ 2 ನಾನ್ ಕರೆಂಟ್ ಲ್ಯಾಬಿಲಿಟಿ. ನಾನ್ ಕರೆಂಟ್ ಲ್ಯಾಬಿಲಿಟಿ ಅಂತ ಬರುತ್ತೆ. ಜಾಸ್ತಿ ಬಳಸ್ತಾ ಇದೆ, ಸಿಂಪಲ್ ಆಗಿ ಬರ್ತಾ ಇದೆ. ನಾನ್ ಕರೆಂಟ್ ಲ್ಯಾಬಿಲಿಟಿ ಮತ್ತೆ ಏನು ಬರ್ತಪ್ಪ ಅಂದರೆ ಲಾಂಗ್ ಟರ್ಮ್ ಬಾರೋವಿಂಗ್. ಲಾಂಗ್ ಟರ್ಮ್ ಬಾರೋವಿಂಗ್, ಲಾಂಗ್ ಟರ್ಮ್ ಲೋನು ಎರಡು ಒಂದೇ, ಅಂದರೆ ಹೆಸರು ಮಾತ್ರ ಬೇರೆ. ಲಾಂಗ್ ಟರ್ಮ್ ಲೋನು, ಡಿಬೆಂಚರ್ಸ್, ಪರ್ಸೆಂಟೇಜ್ ಡಿಬೆಂಚರ್ಸ್, ಲಾಂಗ್ ಟರ್ಮ್ ಬ್ಯಾಂಕ್ ಲೋನ್. ಲಾಂಗ್ ಟರ್ಮ್ ಬ್ಯಾಂಕ್ ಲೋನ್ ಟೋಟಲ್ ಏನಿರಬೇಕು, ಲಾಂಗ್ ಟರ್ಮ್ ಆಗಬೇಕು, ಲೋನ್ ಆಗಿರಬೇಕು. ಅದೇನಪ್ಪ ಅಂದರೆ ನಾನ್ ಕರೆಂಟ್ ಲ್ಯಾಬಿಲಿಟೀಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬರಬೇಕು ಅಂದರೆ ನಂಬರ್ 3 ಯಾವ್ದು ಬರುತ್ತಪ್ಪ ಅಂದರೆ ಕರೆಂಟ್ ಲ್ಯಾಬಿಲಿಟೀಸ್ ಅಂತ ಬರುತ್ತೆ. ಕರೆಂಟ್ ಲ್ಯಾಬಿಲಿಟೀಸ್. ಕರೆಂಟ್ ಲಯಬಿಲಿಟೀಸ್. ಇನ್ನು ಕರೆಂಟ್ ಲಯಬಿಲಿಟಿ ಕೂಡ ಏನು ಮಾಡ್ತಪ್ಪ ಅಂದರೆ ತುಂಬ ಬರ್ತದೆ. ಕರೆಂಟ್ ಲಯಬಿಲಿಟಿ ಏನು ಬರ್ತದೆ ಅಂದ್ರೆ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್.
ಶಾರ್ಟ್ ಟರ್ಮ್ ಬಾರೋವಿಂಗ್, ಶಾರ್ಟ್ ಟರ್ಮ್ ಲೋನ್, ಕ್ರೆಡಿಟರ್ಸ್, ಬ್ಯಾಂಕ್ ಲೋನ್, ಶಾರ್ಟ್ ಟರ್ಮ್ ಬ್ಯಾಂಕ್ ಲೋನ್ ಅಂತ ಕರಿಬೋದು, ಬ್ಯಾಂಕ್ ಲೋನ್ ಬರ್ತಾರೆ, ಸಣ್ಣ ಪ್ರಮಾಣದ ಬ್ಯಾಂಕ್ ಲೋನ್ಸ್. ಆಮೇಲೆ ನೆಕ್ಸ್ಟ್ ಬಿಲ್ಸ್ ಪೇಬಲ್, ಬಿಲ್ಸ್ ಪೇಬಲ್, ಅಕೌಂಟ್ ಪೇಬಲ್, ಟ್ರೇಡ್ ಪೇಬಲ್ ಅಂತ ಕರೀತಾರೆ. ಮೂರು ಹೆಸರಿಂದ ಕರೀತಾರೆ, ಬಿಲ್ಸ್ ಪೇಬಲ್, ಅಕೌಂಟ್ ಪೇಬಲ್ और ಟ್ರೇಡ್ ಪೇಬಲ್ ಅಂತ ಕರೀತಾರೆ. ಅದಾದ ತಕ್ಷಣ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಇನ್ನು ತುಂಬ ಇದಾವೆ, ಸೊ ಇಷ್ಟೇ ಇರ್ತೀವಿ ನಾವು, ತುಂಬ ಇದೆ. ನೆಟ್ ಪ್ರಾಫಿಟ್ ಎಲ್ಲಿ ಬರುತ್ತೆ ಅಂತ ನೀವು ಕೇಳಿದ್ರೆ, ನೆಟ್ ಪ್ರಾಫಿಟ್ ಇನ್ನೊಂದು ಹೆಸರು ಸರ್ಪ್ಲಸ್. ಎಲ್ಲಿ ಬರುತ್ತೆ ನೆಟ್ ಪ್ರಾಫಿಟ್? ನೆಟ್ ಪ್ರಾಫಿಟ್ ಲ್ಯಾಬಿಲಿಟಿ ಸೈಡಲ್ಲಿ ಶೇರ್ ಹೋಲ್ಡರ್ ಫಂಡಲ್ಲಿ ಬರುತ್ತೆ. ಸೊ ಇದು ಕೂಡ ನೀವು ನೆನಪಿಡಿ. ನೆಟ್ ಪ್ರಾಫಿಟ್ ಏನು ತೊಗೊಳ್ತೀವಿ, ಹೋದ ವರ್ಷ ಬ್ಯಾಲೆನ್ಸ್ ಶೀಟ್ ಬಿಡಿಸಿದ್ವಿ ಫಸ್ಟ್ ಇಯರ್ಗೆ ಬ್ಯಾಲೆನ್ಸ್ ಶೀಟ್ ಬಿಡಿಸ್ಬೇಕಾದ್ರೆ ನೆಟ್ ಪ್ರಾಫಿಟ್ನ ಲ್ಯಾಬಿಲಿಟಿ ಸೈಡಲ್ಲಿ ಕ್ಯಾಪಿಟಲಲ್ಲಿ ತೊಗೊಳ್ತಿದ್ವಿ. ಕ್ಯಾಪಿಟಲ್ ಅಂತ ಹಾಕ್ತಿದ್ವಿ, ಅಮೌಂಟ್ನ ಬರೋದು ಲೆಸ್ ಡ್ರಾಯಿಂಗ್ಸ್ನ ಮಾಡ್ತಿದ್ವಿ, ಡ್ರಾಯಿಂಗ್ಸ್ ಅಮೌಂಟ್ನ ಮಾಡಿ ಪ್ಲಸ್ ಅಥವಾ ನೆಟ್ ಪ್ರಾಫಿಟ್ನ ಮಾಡ್ತೀವಿ. ಹಾಗೆ ನೆಟ್ ಪ್ರಾಫಿಟ್ನ ಎಲ್ಲಿ ಬರ್ತೀವಿ? ಸರ್ಪ್ಲಸ್ ಅಂತ ಕರಿತೀವಿ. ರಿಸರ್ವ್ ಅಂದರೆ ಸ್ವಲ್ಪ ಉಳಿಸಿಕೊಂಡ ಗಳಿಕೆ ಅಂತ ಕರಿತಾ ಇರುತ್ತೆ, ಸರ್ಪ್ಲಸ್ ರಿಸರ್ವ್ಸ್ ಅಂತ ಕರಿತೀವಿ. ಸೊ ಎಲ್ಲ ಲ್ಯಾಬಿಲಿಟಿ ಸೈಡ್ ಬರುವಂಥ ಇವೆಲ್ಲ ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಎಕ್ಸಾಮಲ್ಲಿ ಇಷ್ಟೆಲ್ಲ ಕೇಳಲ್ಲ, ಜಸ್ಟ್ ಇದರಲ್ಲಿ ಒಂದೆರಡು, ಇದರಲ್ಲಿ ಒಂದು, ಇದರಲ್ಲಿ ನಾವು ಮೂರು ಬರುತ್ತೆ. ಸೊ ಇಷ್ಟು ಸಿಂಪಲ್, ಇಷ್ಟು ತಿಳ್ಕೊಂಡ್ರೆ ಸಾಕು, ಲ್ಯಾಬಿಲಿಟಿ ಸೈಡ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಕ್ಲೋಸ್ ಆಯ್ತು, ಕ್ಲಿಯರ್ ಆಯ್ತಾ? ಮುಂದೆ ಎಲ್ಲ ಸ್ಟಾರ್ ವರ್ಕ್ ಹಾಕ್ಬೇಕು. ಇದಕ್ಕೆ ನೋಟ್ಸ್ಗಳನ್ನ ನಾನು ಹೇಳ್ತೀನಿ ಆಮೇಲೆ, ಇದಕ್ಕೂ ಕೂಡ ನೋಟ್ಸ್ನ ನೀವು ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ಡೈರೆಕ್ಟ್ಲಿನೂ ಸಾಲ್ವ್ ಮಾಡಿದ್ರೆ ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನೋಟ್ಸ್ ಹಾಕಿಬಿಡಿಸಿದ್ರು ನಡೆಯುತ್ತೆ. ಎಕ್ಸಾಮ್ಗೆ ಇದು ಕೇಳಲ್ಲ, ಯಾಕಂದರೆ 4 ವರ್ಷ 2019, 2020, 2019, 20, 21 ಎಕ್ಸಾಮ್ ಇಲ್ಲ, 22 ಮತ್ತು 23 ಈ ವರ್ಷ ಎಲ್ಲ ಬರೀ ಯಾವ್ದು ಕೇಳಿದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಕೇಳಿದರೆ ಬ್ಯಾಲೆನ್ಸ್ ಶೀಟ್ನ ಕೇಳಿದರೆ. ಆ ಕಾರಣಕ್ಕಾಗಿ ಈ ವರ್ಷ ಅಂದ್ಕೊಂಡಿದ್ದೀನಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರ್ಬೋದು, ಜಾಸ್ತಿ ಅದರ ಪ್ರಿಪೇರ್ ಮಾಡಿ. ಮುಗಿತಾ? ಕಂಪ್ಲೀಟ್ ಅಳಿಸ್ಲಲ್ಲ? ನೆಕ್ಸ್ಟ್ ಸ್ಟಡಿ ಅಂತೀರಿ ನಂಬರ್ 2 ಏನು ಮಾಡಬೇಕು? ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಏನು ಮಾಡಬೇಕು? ಟೋಟಲ್ ಲಾಬಿಲಿಟೀಸ್ ಅಂತ ಕರೀಬೇಕು. ಟೋಟಲ್ ಲಾಬಿಲಿಟೀಸ್ ಹಾಕಿ ಅಮೌಂಟ್ ಎಷ್ಟು ಅಮೌಂಟ್ ಆಗೋದು ಬರುತ್ತೆ ಆಮೇಲೆ. ಸೊ ಇವೆಲ್ಲ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಈ ಸೈಡ್ ಎಲ್ಲ ಏನು ಬರುತ್ತೆ ಅಂದರೆ ಸ್ಟಾರ್ ಮಾರ್ಕ್ ಬರುತ್ತೆ. ಸ್ಟಾರ್ ಮಾರ್ಕ್ ಹಾಕೊಂಡು ಕಂಪ್ಲೀಟ್ ಆದರೆ ನೆಕ್ಸ್ಟ್ ಹೋಗ್ತಾನೆ ಅಸೆಟ್ ಸೈಡ್. ನಂಬರ್ 2 ಅಸೆಟ್ ಸೈಡ್. ಅಸೆಟಲ್ಲಿ ಎರಡು ಭಾಗ ಮಾಡ್ತೀವಿ. ನಂಬರ್ ಫಸ್ಟ್ ಅಸೆಟ್ಸ್. ಈ ಅಸೆಟ್ಸ್ ಎರಡು ಭಾಗ. ನಂಬರ್ 1 ಅದು ನಾನ್ ಕರೆಂಟ್ ಅಸೆಟ್. ನಾನ್ ಕರೆಂಟ್ ಅಸೆಟ್. ಈ ನಾನ್ ಕರೆಂಟ್ ಅಸೆಟ್ ಒಂದು ಅದೇ, ಇದಕ್ಕೆ ಇನ್ನೊಂದು ಹೆಸರಿದೆ ಫಿಕ್ಸ್ಡ್ ಅಸೆಟ್. ಈ ನಾನ್ ಕರೆಂಟ್ ಅಥವಾ ಫಿಕ್ಸ್ಡ್ ಅಸೆಟ್ ಅಲ್ಲಿ ಎರಡು ಟೈಪ್ ಬರ್ತವೆ. ಒಂದು ಟ್ಯಾಂಜಿಬಲ್ ಅಸೆಟ್. ನಂಬರ್ 8 ಟ್ಯಾಂಜಿಬಲ್ ಅಸೆಟ್ಸ್. ಈ ಟ್ಯಾಂಜಿಬಲ್ ಅಸೆಟ್ಸ್ ಅಲ್ಲಿ ಮತ್ತೆ ಭಾಗ ಬರ್ತವೆ. ಈ ಟ್ಯಾಂಜಿಬಲ್ ಅಸೆಟ್ಸ್ ಹೆಸರಲ್ಲಿ ಅಂದ್ರೆ ಕನಿಷ್ಠ ನಾವು ಅಂತೀವಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, furniture, vehicles, ಇವೆಲ್ಲ ಟ್ಯಾಂಜಿಬಲ್ ಅಸೆಟ್. ಅಂದ್ರೆ ಅಸೆಟ್ ಫಿಕ್ಸ್ಡ್ ಅಸೆಟ್ ಅಲ್ಲಿ ಇವೆಲ್ಲ ಬರ್ತವೆ. ಇನ್ನು ಇಂಟ್ಯಾಂಜಿಬಲ್ ಅಸೆಟ್ ನಂಬರ್ 3 ಅಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ ಅದಕ್ಕೆ ಇಂಟ್ಯಾಂಜಿಬಲ್ ಅಸೆಟ್. ಇಂಟ್ಯಾಂಜಿಬಲ್ ಅಸೆಟ್ ಅಲ್ಲಿ ಗುಡ್ವಿಲ್ ಬರುತ್ತೆ,
ಪೇಟೆಂಟ್ ಬರುತ್ತೆ, ಕಾಪಿರೈಟ್ ಬರುತ್ತೆ. ಅದರ ಡೀಪ್ ಆಗಿ ಕೇಳಲ್ಲ, ಸಿಂಪಲ್ ಆಗಿ ನಾನ್ ಕರೆಂಟ್ ಅಸೆಟ್ ಅಲ್ಲಿ ಎಷ್ಟು ಬರುತ್ತೆ ಅಷ್ಟೇ ಬರೀಬೇಕು. ಅದು ಟ್ಯಾಂಜಿಬಲ್ ಇರಲಿ ಅಥವಾ ಇಂಟ್ಯಾಂಜಿಬಲ್ ಅಲ್ಲ, ಫಿಕ್ಸ್ಡ್ ಅಸೆಟ್ ಅಲ್ಲಿ ಬರುತ್ತೆ. ಇನ್ನು ನಂಬರ್ 2 ಯಾವುದಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಹೆಡಿಂಗ್ ನಂಬರ್ 2 ಯಾವುದಪ್ಪ ಅಂದ್ರೆ ಕರೆಂಟ್ ಅಸೆಟ್. ಈ ಕರೆಂಟ್ ಅಸೆಟ್ ಅಲ್ಲಿ ಯಾವುದು ಬರುತ್ತೆ ಅಂದ್ರೆ ಡೆಟರ್ಸ್, ಟ್ರೇಡ್ ರಿಸೀವಬಲ್, ಬಿಲ್ಸ್ ರಿಸೀವಬಲ್ ಅಂತ ಕರೀತಾರೆ, ಅಕೌಂಟ್ ರಿಸೀವಬಲ್ ಅಂತ ಕರೀತಾರೆ, ಟ್ರೇಡ್ ರಿಸೀವಬಲ್, ಕ್ಯಾಶ್ ಆರ್ ಬ್ಯಾಂಕ್, ಸ್ಟಾಕ್, ಇನ್ವೆಸ್ಟ್ಮೆಂಟ್, ಸ್ಟಾಕ್ ಇನ್ವೆಸ್ಟ್ಮೆಂಟ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್, ಪ್ರೀಪೇಡ್ ಎಕ್ಸ್ಪೆನ್ಸಸ್. ಇನ್ನೂ ಇದಾವೆ, ಇಷ್ಟೇ ಸಾಕು. ಇಷ್ಟು ಬಿಟ್ಟರೆ ಬೇರೆ ಎಕ್ಸಾಮ್ಗೆ ಯಾವುದು ಕೇಳಲ್ಲ. ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇದು ಕ್ಲೋಸ್ ಮಾಡಿದ ತಕ್ಷಣ ಟೋಟಲ್ ಅಸೆಟ್ ಅಂತ ಕರೀರಿ. ಟೋಟಲ್ ಅಸೆಟ್ಸ್ ಅಂತ ಕರೀರಿ. ಇವೆಲ್ಲ ಅಸೆಟ್ ಅಲ್ಲಿ ಬರುವಂತ ಐಟಮ್ಸ್ಗಳು. ಅಸೆಟ್ ಅಲ್ಲಿ 2 ತರ ಅಸೆಟ್ಸ್ ಬರುತ್ತೆ, ಒಂದು ನಾನ್ ಕರೆಂಟ್ ಅಸೆಟ್, ಒಂದು ಕರೆಂಟ್ ಅಸೆಟ್. ನಾನ್ ಕರೆಂಟ್ ಅಲ್ಲಿ ಮತ್ತೆ 2 ಟೈಪ್ ಮಾಡ್ತಾರೆ, ಟ್ಯಾಂಜಿಬಲ್ ಅಸೆಟ್ ಮತ್ತು ಇಂಟ್ಯಾಂಜಿಬಲ್ ಅಸೆಟ್. ಟ್ಯಾಂಜಿಬಲ್ ಅಂದ್ರೆ ಕಣ್ಣಿಗೆ ಕಾಣುವಂತ ಅಸೆಟ್ಗಳು, ಇಂಟ್ಯಾಂಜಿಬಲ್ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತ ಅಸೆಟ್ಗಳು. ಸೊ ಅದೇ ರೀತಿ ಕರೆಂಟ್ ಅಸೆಟ್ಸ್ ಅಲ್ಲಿ ಡೆಟರ್ಸ್, ಟ್ರೇಡ್ ರಿಸೀವಬಲ್ಸ್, ಕ್ಯಾಶ್, ಸ್ಟಾಕ್, ಇನ್ವೆಸ್ಟ್ಮೆಂಟ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಮತ್ತು ಪ್ರೀಪೇಡ್ ಎಕ್ಸ್ಪೆನ್ಸ್ ಎಲ್ಲ ಏನು ಬರ್ತಪ್ಪ ಅಂದ್ರೆ ಕರೆಂಟ್ ಅಸೆಟ್ಸ್ ಅಲ್ಲಿ ಬರ್ತವೆ. ಈ ಒಂದು ಫಾರ್ಮೆಟ್ ನ ಯೂಸ್ ಮಾಡಿಕೊಂಡು ಈ ಕ್ವಶನ್ ಬ್ಯಾಂಕ್ ಅಲ್ಲಿ ಕೊಟ್ಟಿರುವಂತಹ ಎಲ್ಲ ಕ್ವಶನ್ಗಳನ್ನ ಸಾಲ್ವ್ ಮಾಡಬೇಕು. ಸಿಂಪಲ್ ಇದೆ. ಈ ಫಾರ್ಮೆಟ್ ನ ಈ ಫಾರ್ಮೆಟ್ ಯಾರು ಪರ್ಫೆಕ್ಟ್ ಮಾಡ್ತಾರಲ್ಲ 6 ಮಾರ್ಕ್ಸ್ ಕಂಪಲ್ಸರಿ ಅವ್ರಿಗೆ ಇರುತ್ತೆ. ಸೊ ಎಕ್ಸಾಮ್ ಕೇಳಿದ್ರೆ ನನ್ನ ಜೊತೆ ಎಕ್ಸಾಮ್ ಕೇಳಲ್ಲ, ಯಾಕಂದ್ರೆ ಪ್ರಾಬ್ಲಮ್ ಹಚ್ಕೊಂಡು ಪ್ರತಿ ಸರಿ ಎಕ್ಸಾಮ್ ಬಂದಿದ್ರೆ ಅದೇ ಕೇಳ್ಬೋದು ಈ ವರ್ಷ ಅಂತ ಅನ್ಕೊಂಡಿದ್ದೀನಿ. ಅದೇ ಕೇಳ್ಬೋದು. 80% ಅದೇ ಕೇಳ್ತಾರೆ, 20% ಮಿಸ್ ಆಗಿ ಇದನ್ನು ಕೇಳಿದ್ರೆ ಇದು ಕೇಳ್ಬೋದು. ಕಂಪ್ಲೀಟ್ ಆಯ್ತಾ? ಆಯ್ತಾ? ಕಂಪ್ಲೀಟ್ ಆಗಿದ್ರೆ ಕ್ವಶನ್ನ ಬರ್ಸ್ತೀನಿ, ಕ್ವಶನ್ನ ಬರ್ಕೊಳ್ಬೇಕು ಬೇಗ ಬೇಗ. ಕ್ವಶನ್ ಬ್ಯಾಂಕ್ ಇದ್ದವರು ಕ್ವಶನ್ನ ಬರ್ಕೊಳ್ಳೋ ಜರೂರತ್ತಿಲ್ಲ. ಸೊ ಕ್ವಶನ್ ಬ್ಯಾಂಕ್ ಯಾರ ಹತ್ರ ಇದೆ ಅವರಿಗೆಲ್ಲ ಕರ್ನಾಟಕದ ಕ್ವಶನ್ ಬ್ಯಾಂಕ್ ಪೇಜ್ ನಂಬರ್ 106 ಇದೆ. ಅದೇ ರೀತಿ ಕ್ವಶನ್ ಬ್ಯಾಂಕಲ್ಲಿ ಕ್ವಶನ್ ಕೂಡ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 7 ಇದೆ ಕ್ವಶನ್ ಬ್ಯಾಂಕಲ್ಲಿ. ಕ್ವಶನ್ ನಂಬರ್ 7 ಪೇಜ್ ನಂಬರ್ 106 106 ಅಲ್ಲಿ ಕೊಟ್ಟಿರುವಂಥ ಕ್ವಶನ್ನ ಸಾಲ್ವ್ ಮಾಡ್ತಾರೆ. ಇದು ಕರ್ನಾಟಕದಂಥ ಎಲ್ಲ ಕಾಲೇಜುಗಳಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಯೂಸ್ ಮಾಡುವಂಥ ಕ್ವಶನ್ ಬ್ಯಾಂಕ್. ಇದು PU ಬೋರ್ಡ್ ಅವರೇ ಕೊಟ್ಟಿರುವಂಥ ಕ್ವಶನ್ ಬ್ಯಾಂಕ್ ಇರುವಂಥ ಕ್ವಶನ್ನ ಹೇಳ್ತಾ ಇದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಯೂಟ್ಯೂಬಲ್ಲಿ ವಿದ್ಯಾರ್ಥಿಗಳು ಕೂಡ ನೋಡ್ಬೋದು. 2019ರಿಂದ ಚಾಲ್ತಿಯಲ್ಲಿರುವಂಥ ಕ್ವಶನ್ ಬ್ಯಾಂಕ್ ಇದೆ. ಸೊ ಕ್ವಶನ್ ಬ್ಯಾಂಕ್ ಇರುವಂಥ ಕ್ವಶನ್ ಬ್ಯಾಂಕ್ ಪೇಜ್ ನಂಬರ್ 106 ಈ ಕ್ವಶನ್ ಅನ್ನ ನಿಮ್ಗೆ ಬರ್ಸ್ತಾ ಇದ್ದೇನೆ. ಸೊ ಯಾರ ಹತ್ರ ಕ್ವಶನ್ ಬ್ಯಾಂಕ್ ಇಲ್ಲ ಆ ವಿದ್ಯಾರ್ಥಿಗಳು ಕ್ವಶನ್ ಅನ್ನ ಬೇಗ ಬರ್ಕೊಳ್ಬೇಕು. ಫಾಸ್ಟ್ ಆಗಿ ಬರ್ಕೊಳ್ಳಿ. ಫ್ರಾಮ್ ದಿ ಫಾಲೋವಿಂಗ್ ಇನ್ಫಾರ್ಮೇಶನ್ prepare balance sheet of Jindal company. From the following information prepare balance sheet of Jindal company. Balance sheet of Jindal company limited as at 31st May 2018.
31/3/2018. As per Schedule 3, Companies Act 2013. Companies Act 2013. Companies Act 2013. So one side particulars, one side rupees ಅಂತ ಹಾಕಿ. One side particulars, one side rupees ಅಂತ ಹಾಕಿ. So particulars ಅಲ್ಲಿ ಬರ್ಕೊಳ್ಳಿ. Share capital. Particulars ಅಲ್ಲಿ share capital 10 lakh. Share capital 10 lakh. Reserve and surplus 5 lakh. Reserve and surplus 5 lakh. 10% debentures 5 lakh. 10% debentures 5 lakh. 10% debentures 5 lakh. Creditors 2 lakh. Creditors 2 lakh. Bills payable 3 lakh. Bills payable 3 lakh. Fixed assets 15 ಲಕ್ಷ. ಡೈರೆಕ್ಟ್ಲಿ ಕೊಟ್ಟಿದ್ದಾರೆ ಫಿಕ್ಸ್ಡ್ ಅಸೆಟ್ ಅಂತ. ಡೈರೆಕ್ಟ್ಲಿ ಇವು ಯಾವುದೂ ಕೊಟ್ಟಿಲ್ಲ, ಡೈರೆಕ್ಟ್ಲಿ ಫಿಕ್ಸ್ಡ್ ಅಸೆಟ್ ಅಂತ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಅಸೆಟ್ ಬಂದ್ಬಿಟ್ಟು 15 ಲಕ್ಷ. ಟ್ರೇಡ್ ರಿಸಿವೇಬಲ್ 5 ಲಕ್ಷ. ಟ್ರೇಡ್ ರಿಸಿವೇಬಲ್ 5 ಲಕ್ಷ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ 2 ಲಕ್ಷ. ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ 2 ಲಕ್ಷ. ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ 3 ಲಕ್ಷ. ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆಂಟ್ 3 lakh. ಸೊ ಈ ರೀತಿ ಏನು ಮಾಡಿದಾರಪ್ಪ ಅಂದ್ರೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮ್ ಬಿಡಿಸೋದಕ್ಕಿಂತ ಮುಂಚೆ ಕಾಲಮ್ ಹಾಕಿ ಬೇಗ ಎಲ್ಲರೂ. ಬ್ಯಾಲೆನ್ಸ್ ಶೀಟ್ 31st May 2018 ಅಂತ ಹೆಡಿಂಗ್ ಹಾಕಿ. 31st May 2018 ಅಂತ ಹೆಡಿಂಗ್ ಹಾಕಿ. As per Schedule 3 Companies Act 2018 ಅಂತ ಮಾಡಿ. ಸಾರಿ 2013 ಅಂತ ಹಾಕಿ ಇಲ್ಲಿ ಏನಿದೆ. ಸೊ ಪರ್ಟಿಕ್ಯುಲರ್ಸ್ ಅಂತ ಹಾಕಿ. ಫಸ್ಟ್ ನಂಬರ್ ಬಂದ್ಬಿಟ್ಟು ಲ್ಯಾಬಿಲಿಟೀಸ್ ಕೊಟ್ಟಿದ್ದಾರೆ. ನಂಬರ್ 1 equity and liabilities. Equity and liabilities. First number on equities and liabilities ಇದೆ. ಏನಾದರೂ ಡೌಟ್ಸ್ ಇದೆ? ಸೊ ಕ್ವಶನ್ ನೀವು ನೋಡಿ. ಸೊ ಫಸ್ಟ್ ಆಫ್ ಆಲ್ ನೋಡಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ನಾನು ಹೇಳಿದೆ ಅವಾಗ, ಯಾಕಂದ್ರೆ ನಾವು ಕೊಟ್ಟಿರೋಂಥ ಫಾರ್ಮೆಟ್ ನೋಡ್ಕೊಳ್ಳಿ. ಫಾರ್ಮೆಟ್ ಅಲ್ಲಿ ಫಸ್ಟ್ ಇದೆ ಈಕ್ವಿಟಿ ಲಯಬಿಲಿಟೀಸ್ ಅಲ್ಲಿ. ಅದರಲ್ಲಿ ನಂಬರ್ 1 ಯಾವ್ದಿದೆಪ್ಪ ಅಂದ್ರೆ ಶೇರ್ ಹೋಲ್ಡರ್ ಕೊಟ್ಟಿದೆ. ಇದೆ ತಾನೆ ಶೇರ್ ಹೋಲ್ಡರ್ ಫಂಡ್ ಅಂತ ಇದೆ. ಈ ಶೇರ್ ಹೋಲ್ಡರ್ ಫಂಡ್ ಅಲ್ಲಿ ಶೇರ್ ಹೋಲ್ಡರ್ ಅಂದ್ರೆ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಶೇರ್ ಕ್ಯಾಪಿಟಲ್ ಎಷ್ಟಿದೆ? ಶೇರ್ ಕ್ಯಾಪಿಟಲ್ ಅಮೌಂಟ್ ಇದೆ 10 lakh rupees. ಒನ್ ನಂಬರ್ ಇದೆ. ಶೇರ್ ಕ್ಯಾಪಿಟಲ್ 10 lakh. ಮುಗಿತು ಇಷ್ಟೇ. ಶೇರ್ ಕ್ಯಾಪಿಟಲ್ ಅಲ್ಲಿ ಒಂದಕ್ಕೆ ಕೊಟ್ಟಿದ್ದಾರೆ, 10 lakh ಇದೆ, ಮುಗಿದೋಯ್ತು. ಇದಾಗಿದ ತಕ್ಷಣ ನಂಬರ್ 2 ಬರುತ್ತೆ. ಇದರಲ್ಲಿ ನಾನ್ ಕರೆಂಟ್ liabilities ಅಂತ ಬರುತ್ತೆ. ನಾನ್ ಕರೆಂಟ್ liabilities ಅಲ್ಲಿ ಪರ್ಸೆಂಟೇಜ್ ಡಿಬೆಂಚರ್ಸ್ ಇದೆ 10% ಇದೆ. 10% ಡಿಬೆಂಚರ್ಸ್ 10% ಡಿಬೆಂಚರ್ ಅಮೌಂಟ್ ಎಷ್ಟು ಇದೆ? 10% ಡಿಬೆಂಚರ್ಸ್ 5 lakh. ಅದಾಗಿದ ತಕ್ಷಣ ನಂಬರ್ 3 ಇದೆ. ಒಂದೊಂದೇ ಕೊಟ್ಟಿದ್ದಾರಲ್ಲ. ನಂಬರ್ 3 ಕರೆಂಟ್ ಲ್ಯಾಬಿಲಿಟಿ. ಏನಾಯ್ತು? 101 101 ಅಮೌಂಟ್
ಆಮೇಲೆ ಇನ್ನೊಂದು ಬಿಟ್ಟು ನಾವು ಇಲ್ಲಿ ರಿಸರ್ವ್ ಸರ್ಪ್ಲಸ್ ಅಂತ ಸಾರಿ ಇಲ್ಲಿ ಇನ್ನೊಂದು ಬರ್ಕೊಳ್ಳಿ ರಿಸರ್ವ್ ಅಂಡ್ ಸರ್ಪ್ಲಸ್ ಅಂತ ಬರುತ್ತೆ ಅಲ್ಲಿ ಬಿಟ್ಟು ನೋಡೋಣ ಶೇರ್ ಕ್ಯಾಪಿಟಲ್ ಆಗಿದ ತಕ್ಷಣ ರಿಸರ್ವ್ ಸರ್ಪ್ಲಸ್ 5 ಲಕ್ಷ ಇದೆ 5 ಲಕ್ಷ ಬರ್ತದೆ ಎಲ್ಲಿ ಶೇರ್ ಹೋಲ್ಡರ್ ಫಂಡ್ ಅಲ್ಲಿ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ ಸರ್ಪ್ಲಸ್ 5 ಲಕ್ಷ ಓಕೆ ಆಯ್ತಾ ಅದಾಗಿದ ತಕ್ಷಣ ನಾನ್ ಕರೆಂಟ್ ಲಯಬಿಲಿಟೀಸ್ ಅದರಲ್ಲೇ 10% ಡಿವೈಸ್ ಸೊ ಕರೆಂಟ್ ಲಯಬಿಲಿಟಿ ಎರಡು ಕೊಟ್ಟಿದ್ದಾರೆ ಸುಮ್ಮನೆ ನೋಡಿದ್ರೆ ಅರ್ಥ ಆಗುತ್ತೆ ಕರೆಂಟ್ ಲಯಬಿಲಿಟಿ ಎಷ್ಟು ಕೊಟ್ಟಿದ್ದಾರಪ್ಪ ಅಂದ್ರೆ ಎರಡು ಕೊಟ್ಟಿದ್ದಾರೆ ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಬಲ್ ಕ್ರೆಡಿಟರ್ಸ್ ಇದೆ ಮತ್ತು ಬಿಲ್ಸ್ ಪೇಬಲ್ ಇಷ್ಟು ಮುಗಿದ್ರೆ ಲಯಬಿಲಿಟೀಸ್ ಟೋಟಲಿ ಕಂಪ್ಲೀಟ್ ಆಯಿತು ಕ್ರೆಡಿಟರ್ಸ್ ಮತ್ತು ಬಿಲ್ಸ್ ಪೇಬಲ್ ಅಮೌಂಟ್ ಬಂದ್ಬಿಟ್ಟು 2 ಲಕ್ಷ 3 ಲಕ್ಷ ಟೋಟಲ್ ಎಷ್ಟು ನೋಡಿ 25 ಲಕ್ಷ ಆಗುತ್ತೆ ನೋಡಿ ಇದನ್ನ ಟೋಟಲ್ ಲಯಬಿಲಿಟೀಸ್ ಅಂತ ಬೇಕು ಇನ್ನು ಅದೇ ರೀತಿ ನಂಬರ್ 2 ಯಾವ್ದಪ್ಪ ಅಂದ್ರೆ ಅಸೆಟ್ಸ್ ಈ ಅಸೆಟ್ಸ್ ಅಲ್ಲಿ ಮತ್ತೆ ಎರಡು ಭಾಗ ಮಾಡ್ತೀವಿ ನಂಬರ್ 1 ನಾನ್ ಕರೆಂಟ್ ಅಸೆಟ್ ಅಂದ್ರೆ ನಾನ್ ಕರೆಂಟ್ ಅಸೆಟ್ ಅಂದ್ರೆ ಇನ್ನೊಂದು ಹೆಸರು ಫಿಕ್ಸ್ಡ್ ಅಸೆಟ್ ಫಿಕ್ಸ್ಡ್ ಅಸೆಟ್ ಡೈರೆಕ್ಟ್ಲಿ ಕೊಟ್ಟಿದ್ದಾರೆ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ಗೊತ್ತಾಗುತ್ತೆ ಫಿಕ್ಸ್ಡ್ ಅಸೆಟ್ ಡೈರೆಕ್ಟ್ ಕೊಟ್ಟಿದ್ದಾರೆ ಎಷ್ಟಿದೆ ಫಿಕ್ಸ್ಡ್ ಅಸೆಟ್ 15 ಲಕ್ಷ ಕೊಟ್ಟಿದ್ದಾರೆ 15 ಲಕ್ಷ ಫಿಕ್ಸ್ಡ್ ಅಸೆಟ್ 15 ಲಕ್ಷ ಅದಾಗಿದ ತಕ್ಷಣ ನಂಬರ್ 2 ಬರುತ್ತೆ ಕರೆಂಟ್ ಅಸೆಟ್ ಈ ಕರೆಂಟ್ ಅಸೆಟ್ ಅಲ್ಲಿ ಆಪ್ಷನ್ ನೋಡ್ಕೊಂಡಿದ್ದಾರೆ ಟ್ರೇಡ್ ರಿಸೀವಬಲ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಕ್ಯಾಶ್ ಅಂಡ್ ಕ್ಯಾಶ್ ಅಕೌಂಟ್ ಟ್ರೇಡ್ ರಿಸೀವಬಲ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ मतलब कैश एंड कैश इक्विवेलेंट कैश एंड कैश इक्विवेलेंट ये ಮೂರು ತರ ಅಮೌಂಟ್ 5 2 3 5 ಲಕ್ಷ 2 ಲಕ್ಷ 3 ಲಕ್ಷ टोटल 25 ಲಕ್ಷ टोटल liabilities ಎಷ್ಟು ಬಿಡಿಸಿದ್ರೆ 6 ಮಾರ್ಕ್ಸ್ ಸೊ ಎರಡು ಪ್ರಾಬ್ಲಮ್ ನಂಬರ್ 1 ಮತ್ತು ಇವತ್ತಿನ ಕ್ಲಾಸ್ ಅಲ್ಲಿ ಫಾರ್ಮ್ಯಾಟ್ ಕೂಡ ಮುಗಿಸಿದ್ದೀವಿ అలాగే ಟೋಟಲ್ liabilities ಸಾರಿ ಟೋಟಲ್ ಅಸೆಟ್ ಮಾಡಿದ್ವಿ ನಾನು ಅಸೆಟ್ ಮಾಡಿ ಟೋಟಲ್ ಅಸೆಟ್ ಮಾಡಿ टोटल असेट्स ಗೊತ್ತಾಯ್ತಲ್ಲ ಈ ರೀತಿ ಪ್ರಾಬ್ಲಮ್ ಅನ್ನು ಕೊಟ್ಟಿರ್ತಾರೆ ಈ ಪ್ರಾಬ್ಲಮ್ ನ ಡಿವೈಡ್ ಮಾಡಿ ಲಯಬಿಲಿಟೀಸ್ ಮತ್ತು ಅಸೆಟ್ ನ ಸೆಪರೇಟ್ ಮಾಡಿದ್ರೆ ಸಿಗೋದು ಆನ್ಸರ್ ಟೋಟಲ್ ಅಸೆಟ್ ಮತ್ತು ಟೋಟಲ್ ಲಯಬಿಲಿಟಿ ಸೊ ಕರೆಕ್ಟ್ ಎರಡು ಕಡೆ ಟ್ಯಾಲಿ ಆಗಿ ಅಂದ್ರೆ ನಿಮಗೆ 6 ಮಾರ್ಕ್ಸ್ ಕೊಡ್ತಾರೆ ಎಕ್ಸಾಮ್ ಅಲ್ಲಿ ಈ ವರ್ಷ ಏನಾದರೂ ಕೇಳಿದ್ರೆ ಈ ಪ್ರಾಬ್ಲಮ್ ನ ಬರುತ್ತೆ ನಾನು ಏನು ಹೇಳ್ತಿದ್ದೆ ಅರ್ಥ ಆಗ್ತಿದೆಯಾ ಎಕ್ಸಾಮ್ ಅಲ್ಲಿ ಏನಾದರೂ ಅವರು ಲಯಬಿಲಿಟಿ ಅನ್ನೋದನ್ನ ಸಾರಿ ಅಸೆಟ್ ನ तो ಲಯಬಿಲಿಟೀಸ್ ಸಾಲ್ವ್ ಮಾಡಿದ್ರೆ ಬ್ಯಾಲೆನ್ಸ್ ಶೀಟ್ ನ ಸಾಲ್ವ್ ಮಾಡಿದ್ರೆ ಅಂತ ಕೇಳಿದ್ರೆ ಇದೇ ಪ್ರಾಬ್ಲಮ್ ಅನ್ನ ಕೊಡ್ತಾರೆ ಇದರ ಹೊರತು ಬೇರೆ ಯಾವುದೇ ಪ್ರಾಬ್ಲಮ್ ಅನ್ನು ಕೊಡಲ್ಲ ಸರ್ ಹಂಗೆ ಫಿಕ್ಸ್ ಹೇಳ್ತೀರಾ ಅಂತ ಹೇಳಿದ್ರೆ 2019ನೇ ಕ್ವೆಶ್ಚನ್ ಪೇಪರ್ ನ ಓಪನ್ ಮಾಡಿ ನೋಡಿ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಯಾವ ಕೊಡಿದ್ರೆ ಕ್ವೆಶ್ಚನ್ ಮೇಕರ್ ಅವರು ಮೊದಲೇ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅದೇ ರೀತಿ ಬ್ಯಾಲೆನ್ಸ್ ಶೀಟ್ ನ ಕೇಳಿದ್ರೆ ಇದೇ ಪ್ರಾಬ್ಲಮ್ ಬರುತ್ತೆ ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಎಲ್ಲರೂ ಇಂಪಾರ್ಟೆಂಟ್ ಅಂತ ಹಾಕೊಂಡ್ಬಿಡಿ ಸೈಡ್ एग्जाम ಕೇಳಿದ್ರೆ ಇದೇ ಕೇಳ್ತಾರೆ ಬಿಟ್ಟು ಬೇರೆ ಯಾವುದು ಕೇಳಲ್ಲ ಮುಗಿತಾ ಕಂಪ್ಲೀಟ್ ಆಯ್ತಾ ಸೊ ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ ನಿಮಗೆ ಕ್ಲೋಸ್ ಮಾಡ್ತೀವಿ ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ ಒಳ್ಳೆಯದು ಶುಭ